ಎಚ್.ಡಿ. ಕುಮಾರಸ್ವಾಮಿ ರಾಧಿಕಾ ಕಥೆಯ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ಮತ್ತೆ ರಿಲೀಸ್ ಆಗುತ್ತಾ? ಎಸ್, 2007ರಲ್ಲಿ ಜನಪ್ರಿಯ ಪತ್ರಕರ್ತ ರವಿ ಬೆಳಗೆರೆ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾಗೆ ಕೈ ಹಾಕಿದ್ರು. ಈ ಸಿನಿಮಾದ ಮುಹೂರ್ತ ಕೂಡ ಅದ್ದೂರಿಯಾಗಿ ನಡೆದಿತ್ತು. ಪತ್ರಕರ್ತ ವಿಶ್ವೇಶ್ವರ ಭಟ್ ಕ್ಯಾಮೆರಾ ಚಾಲನೆ ಮಾಡಿದರು. ಗಂಡ ಹೆಂಡತಿ ಸಿನಿಮಾದ ನಿರ್ದೇಶಕ ರವಿ ಶ್ರೀವಾತ್ಸವ್ ಕ್ಲಾಪ್ ಮಾಡಿದ್ರು. ಟಿ.ಎನ್. ಸೀತಾರಾಮ್ ಅಂತಹ ದಿಗ್ಗಜರು ದೀಪ ಬೆಳಗಿ ಶುಭ ಕೋರಿದರು. ರವಿ ಬೆಳಗೆರೆಯ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾದಲ್ಲಿ ದುನಿಯಾ ವಿಜಯ್, ಹರಿಪ್ರಿಯಾ, ದಿವಂಗತ ನಟ ಲೋಕನಾಥ್, ರಂಗಾಯಣ ರಘು, ಭಾವನಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದರು. ಈ ಸಿನಿಮಾ ಆರಂಭ ಆದಾಗಲೇ ಇದು ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ರಾಧಿಕಾ ಅವರ ಕುರಿತಾಗಿ ಆಗಿತ್ತು ಅನ್ನೋ ಗುಲ್ಲೆದ್ದಿತ್ತು. ಆ ಹೈಪ್ನಲ್ಲೇ ಸಿನಿಮಾನೂ ಆರಂಭ ಆಗಿತ್ತು. ಬಳಿಕ ದೇವೇಗೌಡರ ಕುಟುಂಬ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ಮೇಲೆ ಸ್ಟೇ ತಂದಿತ್ತು. ಆ ಬಳಿಕ ರವಿ ಬೆಳಗೆರೆ ಈ ಸಿನಿಮಾವನ್ನ ನಿಲ್ಲಿಸಿದ್ದರು. ಅಲ್ಲಿಂದ ಮತ್ತೆ ಈ ಸಿನಿಮಾ ಸುದ್ದಿಯಲ್ಲಿ ಇರಲಿಲ್ಲ. ಈಗ ರವಿ ಬೆಳಗೆರೆ ಪುತ್ರಿ ಭಾವನಾ ಬೆಳಗೆರೆ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ಬಗ್ಗೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ರಿವೀಲ್ ಮಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ರಿಲೀಸ್ ಆಗಿದ್ದರೆ ಏನಾಗ್ತಿತ್ತು? ಈ ಪ್ರಶ್ನೆಗೆ ಇಷ್ಟು ಉತ್ತರ ಸಿಕ್ಕಿರಲಿಲ್ಲ. ಮಾಜಿ ಪ್ರಧಾನಿ ದೇವೇಗೌಡರು, ಎಚ್.ಡಿ. ಕುಮಾರಸ್ವಾಮಿ, ರಾಧಿಕಾ ಕುಮಾರಸ್ವಾಮಿ ಹಾಗೂ ಅವರ ಕುಟುಂಬಕ್ಕೆ ಸಂಬಂಧಿಸಿದ ಸಿನಿಮಾ ಅಂತ ಹೇಳಲಾಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ರಾಧಿಕಾ ಅವರ ಪಾತ್ರವೇ ಹೆಚ್ಚು ಪ್ರಧಾನವಾಗಿ ಎದ್ದು ಸುದ್ದಿ ಹಬ್ಬಿತ್ತು. ಈ ಬಗ್ಗೆ ಭಾವನಾ ಬೆಳಗೆರೆ ಹೀಗನ್ನುತ್ತಾರೆ. ಈ ಸಿನಿಮಾವನ್ನು ನೋಡಿದ್ರೆ ದಯವಿಟ್ಟು ರಿಲೀಸ್ ಮಾಡಿ ಅಂತ ದೇವೇಗೌಡರು ಹೇಳ್ತಿದ್ರು. ಕುಮಾರಸ್ವಾಮಿ ಅವರು ಹೇಳುತ್ತಿದ್ರು. ಅಷ್ಟು ಅದ್ಭುತವಾಗಿರುವಂತಹ ಕತೆ. ಅದರಲ್ಲಿ ಬಂದ ಪಾತ್ರ ರೇವಣ್ಣ ಅವರದ್ದು ಆಗಿರಬಹುದು. ದೇವೇಗೌಡರ ಪಾತ್ರದಲ್ಲಿ ಲೋಕನಾಥ್ ಅಂಕಲ್ ಮಾಡ್ತಾರೆ. ವಿಜಯನ್ನ ಸೇಮ್ ಕುಮಾರಸ್ವಾಮಿ ತರಾನೇ ಕಾಣಿಸುವಂತೆ ರೆಡಿ ಮಾಡ್ತಾರೆ. ಹರಿಪ್ರಿಯಾ ರಾಧಿಕಾ ಕುಮಾರಸ್ವಾಮಿ ಪಾತ್ರ ಮಾಡಿದ್ರು. ಇಂತಹ ಕಾನ್ಸೆಪ್ಟ್ ಅನ್ನೇ ಇಟ್ಕೊಂಡು ಮಾಡಿದ್ರು. ನಮ್ಮ ಬಗ್ಗೆ ಸಿನಿಮಾ ಮಾಡಿದ್ರೆ ಅದು ನೆಗೆಟಿವ್ ಆಗಿಯೇ ಇರುತ್ತೆ ಅಂತ ಕುಮಾರಸ್ವಾಮಿ ಅಂದುಕೊಂಡಿದ್ರು ಎಂದು ಭಾವನಾ ಬೆಳಗೆರೆ ಹೇಳುತ್ತಾರೆ. ಚಿತ್ರರಂಗ ಅಂದುಕೊಂಡಿದ್ದು ಕೂಡ ಅದನ್ನೇ. ಆದರೆ ಭಾವನಾ ಬೆಳಗೆರೆ ಪ್ರಕಾರ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ರಿಲೀಸ್ ಆಗಿದ್ರೂ ಎಚ್.ಡಿ. ಕುಮಾರಸ್ವಾಮಿ ಹೀರೋ ಆಗ್ಬಿಡ್ತಿದ್ರು. ಕೆಟ್ಟದಾಗೆಲ್ಲ ಸಿನಿಮಾ ತೋರಿಸಲೇ ಇಲ್ಲ. ಆ ಸಿನಿಮಾದಲ್ಲಿ ಕುಮಾರಸ್ವಾಮಿ ಹೀರೋ ತರ ತೋರಿಸಿದ್ರು. ರಾಜಕೀಯದಲ್ಲಿ ಇದ್ಕೊಂಡು ಏನೆಲ್ಲ ಮಾಡಬಲ್ಲ ಅನ್ನೋದು ನಡೆಯುವ ಕತೆ ಅದು. ದೇವೇಗೌಡರು ಭಯಂಕರ ಬುದ್ಧಿವಂತರು. ನಮ್ಮ ಅಪ್ಪ ದೇವೇಗೌಡರನ್ನ ತುಂಬಾನೇ ಇಷ್ಟಪಡ್ತಿದ್ರು. ಮತ್ತೆ ಅವರು ಜೀವನದಲ್ಲಿ ಒಂದೇ ಒಂದು ಓಟ್ ಹಾಕಿದ್ದು ಅದು ದೇವೇಗೌಡರಿಗೆ ಎನ್ನುತ್ತಾರೆ. ಇನ್ನು ದೇವೇಗೌಡರ ಕುಟುಂಬ ಮುಖ್ಯಮಂತ್ರಿ ಐ ಲವ್ ಯು ಸಿನಿಮಾ ನೋಡದೆ ತಡೆಯಾಜ್ಞೆ ತಂದಿದ್ರು. ಸಿನಿಮಾ ನೋಡಿರಲಿಲ್ಲ, ಆಗಲೇ ಹೋಗಿ ತಡೆಯಾಜ್ಞೆ ತಂದಿದ್ರು. ಸ್ಟೇ ತಂದ ಮೇಲೆ ನಾವು ಸಿನಿಮಾವನ್ನ ನಿಲ್ಲಿಸಬೇಕಿತ್ತು. ಸಿನಿಮಾ ಪೂರ್ತಿ ಶೂಟ್ ಆಗಿ ಹೋಗಿತ್ತು. ಈಗಲೂ ರೆಡಿ ಇದೆ. ಕ್ಲೈಮ್ಯಾಕ್ಸ್ ಕೂಡ ಶೂಟಿಂಗ್ ಆಗಿದೆ. ಸಿನಿಮಾಗೆ ಡಬ್ಬಿಂಗ್ ಆದ್ರೆ ರಿಲೀಸ್ ಮಾಡಬಹುದು. ಆ ಸಿನಿಮಾ ಇನ್ನು ನನ್ನ ಹತ್ತಿರ ಇದೆ ಎಂದು ಭಾವನಾ ಹೇಳುತ್ತಾರೆ. ಆದರೆ ಮತ್ತೆ ಈ ಸಿನಿಮಾ ರಿಲೀಸ್ ಆಗುವ ಬಗ್ಗೆ ಸುಳಿವು ಕೊಟ್ಟಿಲ್ಲ.